ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಹೇರ್ ಡ್ರೈಯರ್ ಸ್ಫೋಟ, ರೋಚಕ ತಿರುವು. ಪ್ರೇಯಸಿ ಗೆಳತಿಗೆ ಹತ್ಯೆಗೆ ಸಂಚು ಹಾಕಿದ್ದ ಭೂಪ ಕೊನೆಗೆ ಕೈ ಕಳೆದುಕೊಂಡಿದ್ದು ಪ್ರೇಮಿಯೇ. ಹೋಗಿ ಏನು ಮಾಡಿದೆ ನೀನು. ಬಾಗಲಕೋಟೆ ಜಿಲ್ಲೆಯ ಇಲಕಲದ ಬಸವನಗರದಲ್ಲಿ ಏರ್ ಡ್ರೈಯರ್ ಸ್ಫೋಟಗೊಂಡು ಮಹಿಳೆಯ 2 ಮುಂಗೈ ಅಂಗೈ ತುಂಡಾದ ಘಟನೆಗೆ ಹೊಸ ತಿರುವು ಸಿಕ್ಕಿದೆ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಪುರತಗೇರಿಯ ಒಬ್ಬ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ಆರೋಪಿ ಸಿದ್ದಪ್ಪ ಸಿಲ್ವಂತ್ ಎಂದು ಗುರುತಿಸಲಾಗಿದೆ. ಮೃತ ಮಾಜಿ ಸೈನಿಕನ ಪತ್ನಿ ಗಾಯಗೊಂಡ ಬಸವರಾಜೇಶ್ವರಿ ಯರ್ನಾಳ್ ಅವಳೊಂದಿಗೆ ಸಿದ್ದಪ್ಪ ಅನೈತಿಕ ಸಂಬಂಧ ಹೊಂದಿದ್ದ. ಬಸವರಾಜೇಶ್ವರಿ ಅವರ ಪಕ್ಕದ ಮನೆಯ ಮತ್ತೊಬ್ಬ ಮೃತ ಮಾಜಿ ಸೈನಿಕನ ಪತ್ನಿ ಶಶಿಕಲಾ ಅವರ ಸಂಬಂಧದ ಕುರಿತು ಬುದ್ಧಿ ಮಾತನ್ನು ಹೇಳಿದ್ರು. ಅನೈತಿಕ ಸಂಬಂಧ ಬೇಡ ಎಂದು ಬಸವರಾಜೇಶ್ವರಿಗೆ ಹೇಳಿದಾಗ ಅವಳು ಸಿದ್ದಪ್ಪನನ್ನು ಮನೆಗೆ ಬರಬೇಡ ಎಂದು ಹೇಳಿದರು. ಆಗ ಸಿಟ್ಟಾಗಿದ್ದ ಸಿದ್ದಪ್ಪ ಶಶಿಕಲಾ ಅವರಿಗೆ ಫೋನ್ ಮಾಡಿ, ನಾವು ಮದುವೆಗೂ ಮುಂಚೆಯೇ ಪರಿಚಯ, ಅವರ ಪತಿ ಮರಣ ಹೊಂದಿದ ಬಳಿಕ ಅವರ ಕುಟುಂಬ ನಾನೇ ನೋಡಿಕೊಳ್ಳುತ್ತಿದ್ದೇನೆ, ನಮ್ಮ ಸಂಬಂಧದಲ್ಲಿ ಏಕೆ ಹಿಂಡುತ್ತಿದ್ದೀರಿ ಎಂದು ಪ್ರಶ್ನಿಸಿದ್ದ. ಈ ವಿಷಯ ಬಸವರಾಜೇಶ್ವರಿ ಎದುರು ಹೇಳಿದ್ದು ಅನೈತಿಕ ಸಂಬಂಧ ಸರಿಯಲ್ಲ, ಸಮಾಜದಲ್ಲಿ ನೋಡಿ ಬದುಕು ಎಂದೆಲ್ಲ ಬುದ್ಧಿ ಹೇಳಿದರು. ಇದಾದ ಬಳಿಕ ಕಳೆದ 15 ದಿನಗಳ ಹಿಂದೆ ಮತ್ತೆ ಸಿದ್ದಪ್ಪ ಬಸವರಾಜೇಶ್ವರಿ ಮನೆಗೆ ಬಂದಿದ್ದ. ಆಗ ಮನೆಯೊಳಗೆ ಬಿಟ್ಟುಕೊಳ್ಳದೆ ಕಳುಹಿಸಿದಳು. ಇದರಿಂದ ಕೋಪಿತಗೊಂಡ ಸಿದ್ದಪ್ಪ ಶಶಿಕಲಾಳನ್ನು ಹೇಗಾದರೂ ಮಾಡಿ ಕೊಲೆ ಮಾಡಬೇಕೆಂಬ ಸಂಚನ್ನು ರೂಪಿಸಿದ್ದ. ಏರ್ ಡ್ರೈಯರ್ ಖರೀದಿಸಿ ಡಿಟೋನೇಟರ್ ಇಟ್ಟ ಭೂಪ. ಬಳಿಕ ತಾನು ಕಳೆದ 16 ವರ್ಷದಿಂದ ಕೆಲಸ ಮಾಡುತ್ತಿದ್ದ ಕುಷ್ಟಗಿ ತಾಲೂಕಿನ ಹಣ್ಣಮಸಾಗರ ಬಳಿ ಇರುವ ಡಾಲ್ಫಿನ್ ಇಂಟರ್ನ್ಯಾಷನಲ್ ಗ್ರೆನೇಡ್ಗೆ ಹೋಗಿ ವಿಚಾರ ಮಾಡುತ್ತಿದ್ದ ವೇಳೆ ಗ್ರೆನೇಡ್ ಕಲ್ಲು ಹೊಡೆಯುವ ಬಳಸುವ ಡಿಟೋನೇಟರ್ ಬಳಸಿ ಶಶಿಕಲಾ ಕೊಲೆಗೆ ಮುಂದಾಗಿದ್ದು, ಶಶಿಕಲಾ ಏರ್ ಡ್ರೈಯರ್ ಬಳಸುತ್ತಿರುವ ವಿಷಯ ಮೊದಲೇ ತಿಳಿದಿತ್ತು. ಕೊನೆಗೆ ಏರ್ ಡ್ರೈಯರನ್ನು ಇಲಕಲದ ದೇವಗಿರ್ಕರ್ ಅಂಗಡಿಯಲ್ಲಿ ಏರ್ ಡ್ರೈಯರ್ ಖರೀದಿಸಿ ಅದರೊಳಗೆ ಡಿಟೋನೇಟರ್ ಇಟ್ಟು ಬಾಗಲಕೋಟೆಯಿಂದ ಕೊರಿಯರ್ ಮೂಲಕ ಶಶಿಕಲಾ ವಿಳಾಸಕ್ಕೆ ಕಳುಹಿಸಿದ್ದ. ಕೊರಿಯರ್ ಪಡೆದ ಬಸವರಾಜೇಶ್ವರಿ ಶಶಿಕಲಾ ಅಂದು ಮನೆಯಲ್ಲಿ ಇರಲಿಲ್ಲ. ಕೊರಿಯರ್ನವರು ಶಶಿಕಲಾಗೆ ಫೋನ್ ಮಾಡಿದಾಗ, ನಾನು ಯಾವುದೇ ಆನ್ಲೈನ್ ಪ್ರಾಡಕ್ಟ್ ಬುಕ್ ಮಾಡಿಲ್ಲ ಎಂದು ಹೇಳಿದ್ದು. ಆದರೂ ನಿಮ್ಮ ಹೆಸರಿಗೆ ಬಂದಿದೆ ಎಂದು ಕೊರಿಯರ್ ಹುಡುಗ ಹೇಳಿದಾಗ, ಆಯಿತು, ನಾನು ಊರಲ್ಲಿ ಇಲ್ಲ, ಪಕ್ಕದ ಮನೆಯ ಸ್ನೇಹಿತೆ ಬಸವರಾಜೇಶ್ವರಿ ಮನೆಯಲ್ಲಿ ಕೊಡಲು ತಿಳಿಸಿದರು. ಅದೇ ರೀತಿ ಕೊರಿಯರ್ ಅವರು ಪಾರ್ಸಲನ್ನು ಕೊಟ್ಟು ಹೋಗಿದ್ದರು. ಆಗ ಬಸವರಾಜೇಶ್ವರಿ ಮತ್ತು ಶಶಿಕಲಾ ಪರಸ್ಪರ ವಿಡಿಯೋ ಕಾಲ್ ಮಾಡಿ ಪಾರ್ಸಲ್ ಓಪನ್ ಮಾಡಿ ತೋರಿಸಿದರು. ಅಂದು ಏರ್ ಡ್ರೈಯರ್ ಇರುವುದು ಗೊತ್ತಾಗಿತ್ತು. ನಾನು ಊರಿಗೆ ಬಂದ ಬಳಿಕ ಪಡೆಯುವೆ ಎಂದು ಶಶಿಕಲಾ ಫೋನ್ ಇಟ್ಟಿದ್ದರು. ಸಂಜೆ ಬಸವರಾಜೇಶ್ವರಿ ಮಕ್ಕಳು ಶಾಲೆಯಿಂದ ಬಂದ ಬಳಿಕ ಆ ಪಾರ್ಸಲ್ ಬಗ್ಗೆ ಕುತೂಹಲದಿಂದ ವಿಚಾರಿಸಿದರು. ಅದನ್ನು ಓಪನ್ ಮಾಡಿ ಮಗಳು ಆರಂಭಿಸಲು ಹೊರಟಿದ್ದಳು. ಬೇಡ, ನಾನೇ ಹಚ್ಚಿ ತೋರಿಸ್ತೀನಿ ಎಂದು ಬಸವರಾಜೇಶ್ವರಿ ಅದನ್ನು ಸ್ವಿಚ್ ಬೋರ್ಡಿಗೆ ಹಾಕಿ ಆನ್ ಮಾಡಿದಾಗ ಸ್ಫೋಟಗೊಂಡಿತ್ತು. 2 ಕೈಗಳು, ಅಂಗೈ ಮತ್ತು ಮುಂಗೈ ಛಿದ್ರಗೊಂಡಿದ್ದವು. ಆಸ್ಪತ್ರೆಗೂ ಬಂದಿದ್ದ ಆರೋಪಿ. ಈ ಘಟನೆ ನಡೆದ ಬಳಿಕ ಆರೋಪಿ ಸಿದ್ದಪ್ಪ ಸಿಲ್ವಂತ್ ಬಸವರಾಜೇಶ್ವರಿ ದಾಖಲಾದ ಆಸ್ಪತ್ರೆಗೆ ಬಂದು ಮಾತನಾಡಿಸಿ ಹೋಗಿದ್ದ. ಆಗಲೂ ತಾನು ಮಾಡಿದ್ದ ಕೃತ್ಯ ಹೇಳಿರಲಿಲ್ಲ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆಗೆ ತಂಡ ರಚಿಸಿದ್ದರು. ಹೆಚ್ಚುವರಿ ಎಸ್ಪಿ ಪ್ರಸನ್ನ ದೇಸಾಯಿ, ಹುಣಗುಂದ ಡಿವೈಎಸ್ಪಿ ಕುಲಕರ್ಣಿ, ಬಾದಾಮಿ ಮತ್ತು ಹುಣಗುಂದ ಸಿಪಿಐ, ಇಲಕಲ್ ಪೊಲೀಸರು ಮಹಿಳೆಯ ಫೋನ್ ಕರೆ, ಡಿಟಿಟಿಸಿ ಕೊರಿಯರ್ ವಿವರ ಎಲ್ಲವನ್ನು ತಪಾಸಣೆ ಮಾಡಿದ್ದಾಗ ಆರೋಪಿ ಸಿದ್ದಪ್ಪನ ಕೃತ್ಯ ಬಯಲಾಗಿದೆ. ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.